ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ ಸ್ನೇಹಿತರೆ. ಮಕರ ರಾಶಿಯವರೇ, ನಿಮ್ಮ ಕುಲದೇವರು ಎಂದರೆ ನಿಮ್ಮ ವಂಶವನ್ನು ರಕ್ಷಿಸುವ ಶಕ್ತಿ. ಕುಲದೇವರು ಕುಟುಂಬದ ರಕ್ಷಕ ದೇವರು. ಇದನ್ನು ಪೂಜಿಸುವುದರಿಂದ ರಕ್ಷಣೆ, ಶಾಂತಿ, ಸಮೃದ್ಧಿ ಸಿಗುತ್ತದೆ. ನಿರ್ಲಕ್ಷ್ಯ ಮಾಡಿದರೆ ಕುಟುಂಬದಲ್ಲಿ ಸಮಸ್ಯೆಗಳು ಉಂಟಾಗುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ತಲೆಮಾರುಗಳಿಂದ ಅನೇಕ ಪದ್ಧತಿಗಳು ನಡೆದುಕೊಂಡು ಬಂದಿವೆ. ಅಂದರೆ ಪ್ರತಿ ಕುಟುಂಬವು ಒಂದು ನಿರ್ದಿಷ್ಟ ಕುಲವನ್ನು ಹೊಂದಿರಬೇಕು ಮತ್ತು ಆ ಕುಲವು ಒಂದು ದೇವರನ್ನು ಹೊಂದಿರಬೇಕು ಎಂದು. ಈ ದೈವಿಕ ವಿಗ್ರಹಗಳೇ ಕುಟುಂಬವನ್ನು ರಕ್ಷಿಸುತ್ತವೆ ಎಂದು ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ಹೇಳುತ್ತಿದ್ದಾರೆ. ಅದನ್ನು ಕುಲದೇವರು ಎಂದು ಕರೆಯುತ್ತಾರೆ. ಇದು ನಿಮ್ಮ ರಕ್ತ ಸಂಬಂಧಕ್ಕೆ ಮಾತ್ರ ಸೀಮಿತವಾಗಿರುವ ವಿಶೇಷ ದೈವಿಕ ಶಕ್ತಿಯಾಗಿರುತ್ತದೆ. ಕುಲದೇವರನ್ನು ಪೂಜೆ ಮಾಡದಿದ್ದರೆ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗುತ್ತದೆ ಎಂದು ನಂಬಲಾಗಿದೆ. ಪದೇ ಪದೇ ವೈಫಲ್ಯಗಳು, ವ್ಯವಹಾರದಲ್ಲಿ ನಷ್ಟ, ಆರೋಗ್ಯ ಸಮಸ್ಯೆಗಳು, ಮನೆಯಲ್ಲಿ ಅಶಾಂತಿ, ಜಗಳಗಳು, ಅನಿರೀಕ್ಷಿತ ಅಪಘಾತಗಳು ಸಂಭವಿಸಬಹುದು. ಮಕರ ರಾಶಿಯವರೇ, ನಿಮ್ಮ ಸಂಗಾತಿಯಿಂದಲೇ ನಿಮ್ಮ ಕುಲದೇವರ ಬಂಧನ ಮಾಡಲಾಗಿದೆ. ಈ ಹೆಸರಿನ ವ್ಯಕ್ತಿಯಿಂದ ನೀವು ತುಂಬ ಎಚ್ಚರದಿಂದ ಇರಬೇಕು. ಇಂದು ನೀವು ಆ ವ್ಯಕ್ತಿಯ ಹೆಸರನ್ನು ತಿಳಿದುಕೊಳ್ಳದಿದ್ದರೆ ಅವನು ನಿಮ್ಮ ಹಣ, ಗೌರವ, ಕುಟುಂಬ, ಮನೆ ಎಲ್ಲವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತಾನೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಏಕೆಂದರೆ ಈ ವಿಡಿಯೋದಲ್ಲಿ ಹೊರಗಿನ ಶತ್ರುಗಳ ಬಗ್ಗೆ ಮಾತನಾಡುವುದಿಲ್ಲ. ಇಲ್ಲಿ ನಿಮ್ಮ ಸುತ್ತಮುತ್ತಲೇ ಇರುವ ವ್ಯಕ್ತಿಗಳ ಬಗ್ಗೆ ನಿಮ್ಮೊಂದಿಗೆ ನಗುನಗುತ್ತಾ ಮಾತನಾಡುವವರು, ನಿಮ್ಮ ಸಂತೋಷಕ್ಕೆ ಕೈತಟ್ಟುವವನು, ಆದರೆ ಒಳಗೊಳಗೆ ನಿಮ್ಮ ನಾಶಕ್ಕೆ ಬಯಸುವವನು. ಸ್ನೇಹಿತರೆ, ಒಂದು ವಿಷಯವನ್ನು ಗಮನದಲ್ಲಿ ಇಡಿ. ನಿಮ್ಮ ಜೀವನದಲ್ಲಿ ಏಕಾಏಕಿ ಹಣ ಬರುವುದು ನಿಂತು ಹೋಗಿದ್ದರೆ, ನೀವು ಮಾಡುವ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿದ್ದರೆ, ನಿಮ್ಮ ಮನೆಯಲ್ಲಿ ಕಾರಣವಿಲ್ಲದೆ ಜಗಳಗಳು ನಡೆಯುತ್ತಿದ್ದರೆ, ನಿಮ್ಮ ಮನಸ್ಸು ಯಾವಾಗಲೂ ಭಾರವಾಗಿದ್ದರೆ, ಪೂಜೆಯಲ್ಲಿ ಮನಸ್ಸು ಏಕಾಗ್ರತೆಯನ್ನು ಕಂಡುಕೊಳ್ಳದಿದ್ದರೆ, ನಿಮ್ಮ ಜೀವನದಲ್ಲಿ ಎಲ್ಲ ಕೆಲಸದಲ್ಲಿ ಎಲ್ಲ ಸಮಯದಲ್ಲಿ ದುರಾದೃಷ್ಟವೇ ಕಾಡುತ್ತಿದ್ದರೆ, ಇದು ಕೇವಲ ಅದೃಷ್ಟದ ಸಮಸ್ಯೆಯಲ್ಲ. ತುಂಬ ಸಾರಿ ಇದಕ್ಕೆ ಕಾರಣವಾಗುವುದು ಕುಲದೇವಿ ಅಥವಾ ಕುಲದೇವರ ಬಂಧನ. ಮತ್ತು ನಿಮ್ಮ ಕುಲದೇವರ ಬಂಧನವನ್ನು ಮಾಡಿದವರು ಹೊರಗಿನವರು ಅಲ್ಲ, ನಿಮ್ಮ ಸುತ್ತಮುತ್ತಲೇ ಇರುವ ನಿಮ್ಮ ಮನೆಯಲ್ಲಿ ಇರುವ ವ್ಯಕ್ತಿಯೇ ಆಗಿರಬಹುದು. ನಿಮ್ಮ ಜೀವನದಲ್ಲಿ ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಪ್ರತಿ ಮನುಷ್ಯನ ಜೀವನದಲ್ಲಿ ಮೊದಲ ಸ್ಥಾನ ಕುಲದೇವತೆ ಅಥವಾ ಕುಲದೇವರದೇ. ಆದರೆ ಸ್ನೇಹಿತರೆ, ಅದೇ ಕುಲದೇವರನ್ನು ಯಾರಾದರೂ ಬಂಧಿಸಿದರೆ ಅಥವಾ ಅವಮಾನ ಮಾಡಿದರೆ ಮೊದಲು ಪರಿಣಾಮ ಬೀರುವುದು ನಿಮ್ಮ ಆತ್ಮವಿಶ್ವಾಸದ ಮೇಲೆ. ನೀವು ಹೆಚ್ಚು ನಕಾರಾತ್ಮಕರಾಗಿರುತ್ತೀರಿ. ಯಾವುದೇ ಕೆಲಸವನ್ನು ಮಾಡಲು ಮನಸ್ಸು ಹೇಳುತ್ತದೆ, ಇದು ನನ್ನಿಂದ ಆಗುವುದಿಲ್ಲ ಎಂದು. ನಿಮ್ಮಲ್ಲಿ ಭಯ ಹೆಚ್ಚಾಗುತ್ತಾ ನಿಮ್ಮ ಪರಿಸ್ಥಿತಿ ಹೀಗಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಕಡಿಮೆಯಾಗುತ್ತದೆ. ನಿಧಾನವಾಗಿ ಹಣ ನಿಮ್ಮಿಂದ ಕೈ ತಪ್ಪುತ್ತದೆ. ನಿಮ್ಮ ಎಲ್ಲ ಸಂಬಂಧಗಳು ಒಂದೊಂದಾಗಿ ದೂರವಾಗುತ್ತದೆ. ಕೊನೆಯಲ್ಲಿ ಎಷ್ಟು ದೊಡ್ಡ ಡಿಪ್ರೆಷನ್ ಬರುತ್ತದೆ ಎಂದರೆ ನೀವು ನಿಮ್ಮ ಜೀವನವನ್ನು ನಿಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳುತ್ತೀರಿ. ಆದರೆ ಇಲ್ಲಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರಬಹುದು, ಯಾವುದೇ ಮನುಷ್ಯ ಕುಲದೇವರನ್ನು ಬಂಧಿಸಬಹುದಾ? ಸಾಮಾನ್ಯ ಮನುಷ್ಯನಿಗೆ ಕುಲದೇವರನ್ನು ಬಂಧಿಸುವ ಶಕ್ತಿ ಇದೆಯಾ? ಇದರ ಉತ್ತರವನ್ನು ಗಮನವಿಟ್ಟು ಕೇಳಿ. ಬಂಧನ ಎಂದರೇನು? ಬಂಧನ ಎಂದರೆ ದೇವರನ್ನು ಕಟ್ಟಿಹಾಕುವುದು ಅಲ್ಲ, ಅಥವಾ ದೇವರು ಹೋಗಿಬಿಟ್ಟರು ಎನ್ನುವುದು ಅಲ್ಲ. ಬಂಧನ ಎಂದರೆ ನಿಮ್ಮ ಕುಲದೇವಿಯ ಶಕ್ತಿ ಮತ್ತು ಅವರ ಕೃಪೆಯನ್ನು ನಿಮ್ಮವರೆಗೆ ತಲುಪುವುದನ್ನು ತಡೆಯುವುದು. ಅವರು ನಿಮ್ಮೊಂದಿಗೆ ಇರುತ್ತಾರೆ, ನಿಮ್ಮ ಮೇಲೆ ಕೃಪೆ ತೋರಲು ಬಯಸುತ್ತಾರೆ. ಆದರೆ ಆ ವ್ಯಕ್ತಿ ಒಂದು ಷಡ್ಯಂತ್ರವನ್ನು ರೂಪಿಸುತ್ತಾನೆ. ಯಾವುದೋ ಒಂದು ತಂತ್ರ, ಮಂತ್ರ, ಷಡ್ಯಂತ್ರವನ್ನು ಮಾಡಿ ನಿಮ್ಮ ಕುಲದೇವರ ಕೃಪೆ ನಿಮ್ಮವರೆಗೆ ತಲುಪದಂತೆ ಮಾಡುತ್ತಾನೆ. ಅದರ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ನಾಶ ಆರಂಭವಾಗುತ್ತದೆ. ಏಕೆಂದರೆ ನಿಮ್ಮ ಕುಲದೇವರು ಕಾಣದ ಅಪಾಯಗಳಿಂದ ನಿಮ್ಮನ್ನು ರಕ್ಷಣೆ ಮಾಡುತ್ತಿದ್ದವರು. ನೀವು ಅರಿಯದ ತಪ್ಪುಗಳಿಂದ ನಿಮ್ಮನ್ನು ಕಾಪಾಡುತ್ತಿದ್ದರೆ, ಆದರೆ ಆ ಸಂಪರ್ಕ ಕಡಿದು ಹೋದಾಗ ಆ ದುಷ್ಟ ವ್ಯಕ್ತಿಯ ಯೋಜನೆ ಯಶಸ್ವಿಯಾಗುತ್ತದೆ. ಆಗ ನೀವು ಯೋಚನೆ ಮಾಡುತ್ತೀರಿ, ಇದು ನನ್ನ ದೌರ್ಭಾಗ್ಯ, ಆ ದೇವರು ನನಗಾಗಿ ಒಳ್ಳೆಯದನ್ನು ಎಂದೂ ಮಾಡುವುದಿಲ್ಲ ಎಂದು. ಆದರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಭಾಗ್ಯ ತುಂಬ ಒಳ್ಳೆಯದು. ತಪ್ಪು ಏನೆಂದರೆ ನೀವು ತಪ್ಪು ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದೀರಿ. ಅದೇ ವ್ಯಕ್ತಿ ನಿಮ್ಮ ಕುಲದೇವಿಯ ಅಥವಾ ನಿಮ್ಮ ಕುಲದೇವರ ಬಂಧನ ಮಾಡಲಾಗುತ್ತದೆ. ಮುಂದೆ ಬರುವ ದಿನಗಳಲ್ಲಿ ಅವನು ನಿಮಗೆ ದೊಡ್ಡ ಸಮಸ್ಯೆಗಳನ್ನು ಉಂಟು ಮಾಡುವವನು. ಹಾಗಿದ್ರೆ ಸ್ನೇಹಿತರೆ, ನಿಮ್ಮ ಕುಲದೇವರನ್ನು ಬಂಧಿಸಿದ ಆ ವ್ಯಕ್ತಿ ಯಾರು? ಕುಲದೇವರನ್ನು ಏಕೆ ಈ ಬಂಧನದಿಂದ ಮುಕ್ತಗೊಳಿಸುವುದು ಎನ್ನುವುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಆ ಕೆಲಸವನ್ನು ಮಾಡುವವರು ನಿಮ್ಮ ಬೆಳವಣಿಗೆಯನ್ನು ಸಹಿಸದವರು, ನಿಮ್ಮ ಸಂತೋಷವನ್ನು
ನೋಡಿ ಅಸೂಯೆ ಪಡುವವರು. ನೀವು ಅವರಿಗಿಂತ ಮುಂದೆ ಹೋಗಿದ್ದೀರಿ ಎಂದು ಅಸೂಯೆ ಪಡುವವರು ಅವರು ಬೇರೆ ಯಾರೂ ಅಲ್ಲ, ನಿಮ್ಮ ಹತ್ತಿರದ ಸಂಬಂಧಿಯೇ ಆಗಿರಬಹುದು. ಅವರು ಆಗಾಗ ನಿಮ್ಮ ಮನೆಗೆ ಬರುತ್ತಲೇ ಇರುತ್ತಾರೆ. ಅವರು ನಿಮ್ಮ ಹಳೆಯ ಸ್ನೇಹಿತರಾಗಿರಬಹುದು, ಬಾಲ್ಯದಿಂದಲೂ ಜೊತೆಗಿದ್ದ ಸ್ನೇಹಿತನೂ ಆಗಿರಬಹುದು. ನೀವು ಮುಂದೆ ಹೋಗಿದ್ದೀರಿ, ಅವರು ಹಿಂದೆ ಉಳಿದಿದ್ದಾರೆ. ಅಲ್ಲಿಂದಲೇ ಅಸೂಯೆ ಹುಟ್ಟುತ್ತದೆ. ಇದು ನಿಮ್ಮ ಪಕ್ಕದ ಮನೆಯವರೂ ಆಗಿರಬಹುದು. ನೀವು ನಿಮ್ಮ ಯೋಜನೆಗಳು, ಕನಸುಗಳು ಹಂಚಿಕೊಳ್ಳುವ ವ್ಯಕ್ತಿ, ನೀವು ಸಹಾಯ ಮಾಡುತ್ತಿರುವ ವ್ಯಕ್ತಿಯೇ ನಿಮಗೆ ಅಪಾಯವಾಗಬಹುದು. ಹಾಗಾಗಿ ಸ್ನೇಹಿತರೆ, ನೀವು ಬಹಳ ಎಚ್ಚರಿಕೆಯಿಂದ ಇರಿ. ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾರನ್ನು ಅತಿಯಾಗಿ ನಂಬಬೇಡಿ. ಎಲ್ಲರ ಮುಂದೆ ನಿಮ್ಮ ಸುಖ ದುಃಖಗಳ ಯೋಜನೆಗಳು, ಹಣಕಾಸಿನ ವಿಷಯಗಳನ್ನು ತೆರೆದಿಟ್ಟು ಹೇಳುವ ಅಭ್ಯಾಸವನ್ನು ಇಂದಿನಿಂದಲೇ ಬಿಟ್ಟು ಬಿಡಿ. ಏಕೆಂದರೆ ಪ್ರತಿಯೊಬ್ಬರೂ ನಿಮ್ಮ ಒಳ್ಳೆಯದನ್ನು ಬಯಸುತ್ತಾರೆ ಎನ್ನುವುದು ಸತ್ಯವಲ್ಲ. ಇಂದು ನಿಮ್ಮ ಸುತ್ತಮುತ್ತಲು ಗಮನವಿಟ್ಟು ನೋಡಿ. ಯಾರು ನಿಮ್ಮ ಯಶಸ್ಸನ್ನು ನೋಡಿ ಮೌನವಾಗುತ್ತಾರೆ, ಯಾರು ನಿಮ್ಮ ಸಾಧನೆಗೆ ಸಂತೋಷ ಪಡುವ ಬದಲು ವಿಷಯವನ್ನು ತಿರುಗಿಸುತ್ತಾರೆ, ಯಾರು ನಿಮ್ಮ ಹೆಸರನ್ನು ಕೇಳಿದಾಗ ಮುಖವನ್ನು ಬದಲಾಯಿಸುತ್ತಾರೆ, ಅವರೇ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತಂದವರು. ಈಗ ಬಹಳ ಮುಖ್ಯವಾದ ವಿಷಯವನ್ನು ಕೇಳಿ. ನಿಮ್ಮ ಕುಲದೇವರ ಬಂಧನವನ್ನು ಹೇಗೆ ಮುಕ್ತಗೊಳಿಸಬೇಕು? ಮೊದಲನೆಯದು, ಮನಸ್ಸಿನಲ್ಲಿ ನಿಮ್ಮ ಕುಲದೇವಿಗೆ ಕ್ಷಮೆ ಕೇಳಬೇಕು. ತಿಳಿದೋ ತಿಳಿಯದೆ ನಿಮ್ಮಿಂದ ಆದ ತಪ್ಪುಗಳಿಗಾಗಿ ನಿಮ್ಮ ಕುಲದೇವರ ಮುಂದೆ ಕ್ಷಮೆಯನ್ನು ಯಾಚಿಸಬೇಕು. 2, ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ನಿಮ್ಮ ಕುಲದೇವರ ಹೆಸರನ್ನು ಜಪ ಮಾಡಿ ದೇವರ ಮುಂದೆ ಒಂದು ದೀಪ ಹಚ್ಚಿ ಸಾಧ್ಯವಾದಲ್ಲಿ ನೈವೇದ್ಯವನ್ನು ಅರ್ಪಿಸಿ. 3, ನಿಮ್ಮ ಮನೆಗೆ ಬಂದ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಮನೆಯಲ್ಲಿ ಸ್ವಚ್ಛತೆ ಕಾಪಾಡಿ. ಅವಶ್ಯಕತೆ ಇಲ್ಲದ ಹಳೆಯ ವಸ್ತುಗಳನ್ನು ಮನೆಯಿಂದ ಹೊರಗೆ ತೆಗೆದುಹಾಕಿ. 4ನೇದು, ಯಾರಿಗೂ ಹಾನಿ ಮಾಡುವ ಉದ್ದೇಶ ಮನಸ್ಸಿನಲ್ಲಿ ಇಡಬೇಡಿ. ನೀವು ಯಾರಿಗೂ ಕೆಟ್ಟದ್ದನ್ನು ಬಯಸದಿದ್ದರೆ ಯಾವ ತಂತ್ರ ಮಂತ್ರವೂ ನಿಮ್ಮ ಮೇಲೆ ಕೆಲಸ ಮಾಡುವುದಿಲ್ಲ. 5, ಸಾಧ್ಯವಾದಲ್ಲಿ ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಮನದ ಮಾತು ಹೇಳಿ. ಕಣ್ಣೀರು ಬಂದರೂ ಪರವಾಗಿಲ್ಲ, ಆ ಕಣ್ಣೀರು ನಿಮ್ಮ ಬಂಧನವನ್ನು ಕರಗಿಸುತ್ತದೆ. ಸ್ನೇಹಿತರೆ, ನೆನಪಿಟ್ಟುಕೊಳ್ಳಿ, ಕುಲದೇವರು ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಅವರು ಪರೀಕ್ಷೆ ಮಾಡುತ್ತಾರೆ, ಶಿಕ್ಷೆ ಕೊಡುವುದಿಲ್ಲ. ನಿಮ್ಮ ಕುಲದೇವರನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಕುಲದೇವರ ಬಂಧನ ಮಾಡಿದ ವ್ಯಕ್ತಿಯ ಹೆಸರು ನಿಮ್ಮ ಮುಂದೆ ಬಹಿರಂಗವಾಗುತ್ತದೆ. ಏಕೆಂದರೆ ಶತ್ರು ದೂರದವನಾಗಿದ್ದರೆ ನಷ್ಟ ಕಡಿಮೆ. ಆದರೆ ಈಗ ನಿಮ್ಮ ಪರಿಸ್ಥಿತಿ ಅಂಥದ್ದು. ಶತ್ರು ನಿಮಗೆ ತುಂಬ ಹತ್ತಿರದವನು, ನಿಮಗೆ ಚೆನ್ನಾಗಿ ಗೊತ್ತಿರುವವನು. ಅಂತಹ ವ್ಯಕ್ತಿ ಜೀವನವನ್ನು ಬೇರೆ ಸಮೇತ ಕದಲಿಸಬಲ್ಲ, ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲ. ಆದಷ್ಟು ಬೇಗ ಅವನನ್ನು ಗುರುತಿಸಬೇಕು. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರಬಹುದು, ನಮ್ಮ ಕುಲದೇವರ ಬಂಧನ ಆಗಿದೆ ಎಂಬುದನ್ನು ನಾವು ಹೇಗೆ ಗುರುತಿಸಬೇಕು? ಯಾರಾದರೂ ಮಾಟ ಮಂತ್ರ ತಾಂತ್ರಿಕ ಕ್ರಿಯೆ ಮಾಡಿದ್ದಾರೆ ಎಂದು ನಾವು ಹೇಗೆ ತಿಳಿಯಬೇಕು? ನಿಮಗೆ ನಿಜವಾಗಿಯೂ ನಿಮ್ಮ ಕುಲದೇವಿಯ ಬಂಧನ ಆಗಿದೆಯೇ ಇಲ್ಲವೇ ಎಂಬುದು ಸ್ಪಷ್ಟವಾಗುತ್ತದೆ. ಮೊದಲ ಸೂಚನೆ, ಅಕಸ್ಮಾತಾಗಿ ನಿಮಗೆ ಪೂಜೆ ಪಾಠದ ಮೇಲೆ ಆಲಸ್ಯ ಉಂಟಾಗುವುದು. ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಎಂದರೆ ಮನಸ್ಸೇ ಆಗುವುದಿಲ್ಲ, ಮನೆಯಲ್ಲಿ ದೀಪ ಹಚ್ಚಲು ಪೂಜೆ ಮಾಡಲು ಮನಸ್ಸೇ ಆಗುವುದಲ್ಲ. ಹೀಗಾದರೆ ನೀವೇ ಅರ್ಥ ಮಾಡಿಕೊಳ್ಳಿ, ಏನೋ ಗಡಿಬಿಡಿ ಇದೆ ಎನ್ನುವುದು. ಮನೆಯಲ್ಲಿರುವ ಪೂಜಾ ವಸ್ತುಗಳು, ದೇವರ ಮೂರ್ತಿ ಅಥವಾ ಶೋಪೀಸ್ನಲ್ಲಿರುವ ದೇವರ ಮೂರ್ತಿ ಅಕಸ್ಮಾತಾಗಿ ಒಡೆಯುವುದು. ಇದನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ. ಮನೆಯಲ್ಲಿ ಪೂಜೆಯ ವಸ್ತುಗಳು ಮತ್ತೆ ಮತ್ತೆ ಒಡೆಯುತ್ತಿದೆ ಎಂದರೆ ಇದರ ಹಿಂದೆ ಒಂದು ದೊಡ್ಡ ರಹಸ್ಯ ಇರಬಹುದು. ಯಾರೋ ನಿಮ್ಮ ಮೇಲೆ ಮಾಟ ಮಂತ್ರ ಕ್ರಿಯೆ ಮಾಡಿದ್ದಾರೆ ಎನ್ನುವ ಸೂಚನೆ ಇದು. ನೀವು ದೇವರ ಮುಂದೆ ದೀಪ ಹಚ್ಚಿದರೂ ಅದು ಮತ್ತೆ ಮತ್ತೆ ಹಾರಿ ಹೋಗುವುದು. ಇದು ನಿಮ್ಮ ಮನೆಯ ಸುತ್ತಮುತ್ತ ನಕಾರಾತ್ಮಕ ಶಕ್ತಿ ಹರಡಿದೆ ಎಂಬ ಸೂಚನೆ. ಸ್ನೇಹಿತರೆ, ಇದನ್ನು ನೀವು ನಿರ್ಲಕ್ಷ್ಯ ಮಾಡುತ್ತೇವೆ, ಆದರೆ ಇದರ ಹಿಂದೆಯೂ ಕೂಡ ತಾಂತ್ರಿಕ ಶಕ್ತಿಯ ಪರಿಣಾಮ ಇರಬಹುದು. ಈ ಎಲ್ಲ ಸೂಚನೆಗಳು ನಿಮಗೆ ಆಗುತ್ತಿದ್ದರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಕುಲದೇವರ ಬಂಧನವಾಗಿದೆ ಎಂದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನಾನು ಹೇಳಿದಾಗೆ ನಿಮ್ಮ ಕುಲದೇವರ ಬಂಧನ ನಿಮ್ಮ ಹತ್ತಿರದವರೇ ಯಾರೋ ಮಾಡಿರ್ತಾರೆ, ಅದನ್ನು ಕಂಡು ಹಿಡಿಬೇಕು. ಯಾಕಂದರೆ ನಿಮ್ಮ ಏಳಿಗೆಯನ್ನು ಯಾರು ಸಹಿಸೋದಿಲ್ಲವೋ ಅವರೇ ಅದು. ನೀವು ಹತ್ತಿರದಲ್ಲೇ ಇರುತ್ತಾರೆ, ನಿಮ್ಮ ಹೇಳಿಗೆ ಮಾತ್ರ ಅವರು ಸಹಿಸೋಕೆ ಹೋಗೋದಿಲ್ಲ. ಮುಂದೆ ನಗ್ನಗ್ತಾ ಮಾತಾಡ್ತಾರೆ, ಹಿಂದೆ ನಿಮಗೆ ನೋಡಿದ್ರೆ ಆಗೋದಿಲ್ಲ. ಆ ಥರದ ಮನುಷ್ಯ ನಿಮ್ಮ ಹತ್ತಿರ ಸ್ನೇಹಿತ, ಸಂಬಂಧಿ ಯಾರೇ ಇರ್ಬೋದು ಮನೆ ಹತ್ತಿರದಲ್ಲಿ, ಅಂಥವರನ್ನು ಕಂಡುಹಿಡಿದು ಅಂಥವನಿಂದ ಸ್ವಲ್ಪ ದೂರವಿರಿ. ಆಗ ನಿಮ್ಮ ಮನೆಯ ವಿಷಯಗಳನ್ನು ಅವರ ಹತ್ರ ಹೇಳೋಕ್ಕೆ ಹೋಗಬೇಡಿ. ಯಾವುದೇ ಆಫೀಸ್ ವಿಷಯ ಆಗಿರ್ಬೋದು, ಹಣಕಾಸಿನ ವಿಷಯ ಆಗಿರ್ಬೋದು, ಮನೆಯಲ್ಲಿ ಸಂಬಂಧಪಟ್ಟ ವಿಷಯ ಆಗಿರ್ಬೋದು, ಯಾವುದನ್ನು ಹೊರಗಡೆ ಶೇರ್ ಮಾಡೋದಕ್ಕೆ ಬೇರೆ 3ನೇ ವ್ಯಕ್ತಿ ಹತ್ರ ಶೇರ್ ಮಾಡೋಕ್ಕೆ ಹೋಗಬೇಡಿ. ಖಂಡಿತ ಅವರು ಎಲ್ಲವನ್ನು ತಿಳಿದು ನಿಮಗೆ ಮೋಸ ಮಾಡಲು ಈ ರೀತಿ ಷಡ್ಯಂತ್ರವನ್ನು ರೂಪಿಸುತ್ತಾರೆ. ಮಾಟ ಮಂತ್ರಗಳನ್ನು ಮಾಡಿ ನಿಮ್ಮ ಏಳಿಗೆಯನ್ನು ಸಹಿಸದವರು ಈ ರೀತಿ ಮಾಡುತ್ತಾರೆ. ಅವರು ಯಾರೆಂದು ನಿಮ್ಮ ಮನಸ್ಸಿನಲ್ಲಿ ತಿಳಿದುಕೊಳ್ಳಿ. ಅಂಥವರಿಂದ ನೀವು ದೂರವಿರಿ.
ದೂರವಿರಿ. ಆದಷ್ಟು ಮನೆ ದೇವತೆ ಅಂದರೆ ಕುಲದೇವರನ್ನು ಪೂಜೆ ಮಾಡುವುದು, ಕುಲದೇವರಿಗೆ ನಿಮ್ಮ ಫ್ಯಾಮಿಲಿ ಸಮೇತ ಅಂದರೆ ಗಂಡ ಹೆಂಡತಿ ಮಕ್ಕಳು ಸಮೇತ ಹೋಗಿ ಪೂಜೆ ಮಾಡಿಸ್ಕೊಂಬಂಡಿ, ತಂದೆ ತಾಯಿ ಇದ್ದರೆ ಅವರ ಸಮೇತ ಹೋಗಿ ಕುಲದೇವರನ್ನು ನಾವು ಎಷ್ಟು ನೆನಿತೀವೋ ಅಷ್ಟು ನಮಗೆ ಯಶಸ್ಸನ್ನು ಕೊಡ್ತಾರೆ. ಕುಲದೇವರ ಮನೆ ಹೆಸರನ್ನು ಹೇಳಿ ಮನೆಯಲ್ಲಿ ದೀಪ ಹಚ್ಚುವುದು, ಈ ರೀತಿ ಕೆಲಸಗಳನ್ನು ನಾವು ಮಾಡ್ತಾ ಬಂದರೆ ಖಂಡಿತ ನಮಗೆ ಏಳ್ಗೆಯನ್ನು ಕೊಡ್ತಾರೆ ನಮ್ಮ ಕುಲದೇವರು. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಮಕರ ರಾಶಿಯವ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಂದು ವಿಡಿಯೋನ ವಾಚ್ ಮಾಡಿ ಕಮೆಂಟ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ದೇವರು.